ಹೇಮಾಸ್ ಕುಕಿಂಗ್ ಚಾನೆಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ. ಒಂದೇ ರೀತಿ ಕಬಾಬ್ ತಿಂದು ಬೇಜಾರಾಗಿದೆಯಾ? ಹಾಗಿದ್ರೆ ಬನ್ನಿ, ಫಾರ್ ಎ ಚೇಂಜ್ ಇವತ್ತು ಚಿಕನ್ ಪಕೋಡ ಮಾಡೋಣ. ಇದು ಹೇಳ್ದಷ್ಟೇ ತುಂಬ ಕ್ವಿಕ್ಕಾಗುತ್ತೆ, ಟೇಸ್ಟಲ್ಲಂತೂ ಹೇಳೋ ಹಾಗೇ ಇಲ್ಲ. ಇದನ್ನು ತಿಳ್ಕೊಳ್ಳೋಕ್ಕೂ ಮುಂಚೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಹಾಗಿದ್ರೆ ಈ ಚಿಕನ್ ಪಕೋಡಾಗೆ ಏನೇನು ಬೇಕಂತ ನೋಡೋಣ. ಇದಕ್ಕೆ ನಾನಿಲ್ಲಿ ಸುಮಾರು ಅರ್ಧ ಕೆಜಿಯಷ್ಟು ಬೋನ್ಲೆಸ್ ಚಿಕನ್ನ ತೊಗೊಂಡಿದ್ದೀನಿ. ಈ ಚಿಕನ್ ಪಕೋಡಾದಲ್ಲಿ ಬೋನ್ಲೆಸ್ ಚಿಕನ್ನು ತುಂಬ ಟೇಸ್ಟಾಗಿರುತ್ತೆ. ಈಗ ಇದಕ್ಕೆ ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಇಂಟ್ಕೋಬೇಕಾಗತ್ತೆ. ನಿಂಬೆಹಣ್ಣು ನಿಮಗೆ ಪಕೋಡ ತಿನ್ನುವಾಗ ಒಂಥರ ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ. ಬೇಡ ಅನ್ನೋರು ಇದನ್ನು ಸ್ಕಿಪ್ ಕೂಡ ಮಾಡ್ಕೋಬೋದು. ಜೊತೆಗೆ 3/4 ಸ್ಪೂನಷ್ಟು ಕೆಂಪು ಮೆಣಸಿನ ಪುಡಿ, ಅಥವಾ ನಿಮ್ಮ ಖಾರಕ್ಕೆ ಹೇಗೆ ಬೇಕೋ ಹಾಗೆ ನೀವು ನೋಡಿ ಹಾಕ್ಕೋಬೋದು. 1/4 ಸ್ಪೂನಷ್ಟು ಅರಿಶಿನ ಪುಡಿ, 1/4 ಸ್ಪೂನಷ್ಟು ಜೀರಿಗೆ ಪುಡಿ, ಇದು ನಿಮಗೆ ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು. ಅರ್ಧ ಸ್ಪೂನಷ್ಟು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಇದ್ರ ಜೊತೆಗೇ ನಾನಿಲ್ಲಿ ಒಂದು 2ರಿಂದ 3 ಹೆಚ್ಚಿರುವಂಥ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಕರಿಬೇವನ್ನು ತೊಗೊಂಡಿದ್ದೀನಿ. ಇದಿಷ್ಟನ್ನು ಕೂಡ ಸಣ್ಣದಾಗಿ ಹೆಚ್ಕೊಂಡು ಇದಕ್ಕೇನೆ ನಾವು ಸೇರಿಸ್ಕೋಬೇಕಾಗತ್ತೆ. ಹಾಗೆ ಇದ್ರ ಜೊತೆಗೆ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೋಬೇಕು. ಈಗ ಇದೆಲ್ಲದನ್ನು ಹಾಕ್ಕೊಂಡು ಮೊದಲು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೇಗೆ ಅಂದರೆ ಈ ಚಿಕನ್ಗೆ ನಾವು ಹಾಕಿರೋ ಅಂಥ ಉಪ್ಪು ಖಾರ ಆಗಿರ್ಬೋದು, ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿರ್ಬೋದು, ಇದೆಲ್ಲದನ್ನು ಚಿಕನ್ಗೆ ಚೆನ್ನಾಗಿ ಹಿಡಿಬೇಕು. ಆ ರೀತಿ ನೀವು ಇದನ್ನು ಮೊದಲು ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮತ್ತು ಮಿಕ್ಸ್ ಮಾಡ್ಕೊಂಡು ಏನಂದರೆ ನೀವು ಇದನ್ನು ಮ್ಯಾರಿನೇಟ್ ಮಾಡಿ ಅಟ್ಲೀಸ್ಟ್ ಒಂದು 1 ಅವರ್ ಆದರೂ ಇಟ್ಟಾಗ ನಿಮಗೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಆ ಚಿಕನ್ಗೆಲ್ಲ ನಿಮಗೆ ಚೆನ್ನಾಗಿ ಉಪ್ಪು ಖಾರ ಹಿಡಿದಿರುತ್ತೆ. ಹಾಗಾಗಿ ಎಲ್ಲ ಕಲಸಿದ್ದಾದಮೇಲೆ ಆದಷ್ಟು ಮಿನಿಮಮ್ ಒಂದು 1 ಅವರ್ ಆದ್ರೂ ಇಡೋ ಪ್ರಯತ್ನ ಮಾಡಿ. ಈಗ ನೋಡಿ, ಎಲ್ಲದನ್ನು ಚಿಕನ್ಗೆ ಖಾರ ಎಲ್ಲ ಕೋಟ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟಿನ ಪುಡಿನ ಹಾಕ್ಕೋಬೇಕು. ಅಂದರೆ ನಾವು ಬೋಂಡಾ ಬಜ್ಜಿಗೆಲ್ಲ ಉಪಯೋಗಿಸ್ತೀವಲ್ಲ ಕಡಲೆ ಹಿಟ್ಟು, ಅದೇ ಕಡಲೆ ಹಿಟ್ಟಿನ ಪುಡಿನ 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟಿನ ಪುಡಿ, 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟಿನ ಪುಡಿ, ಇದು ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ನಾವು ಮೊದಲು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೆನಪಿರಲಿ, ಯಾವುದೇ ಕಾರಣಕ್ಕೂ ನೀರನ್ನು ಹಾಕ್ಕೋಬೇಡಿ ಮುಂಚೆನೇ. ಚಿಕನ್ನಲ್ಲಿರೋವಂಥ ತೇವಾಂಶನೇ ಸಾಕಾಗುತ್ತೆ ಕೆಲವೊಂದು ಸರಿ. ಹಾಗಾಗಿ ಇದನ್ನು ನೀವು ಮುಂಚೆ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಆಮೇಲೆ ನೋಡಿಕೊಂಡು ಬೇಕಿದ್ರೆ ಇದಕ್ಕೆ ನೀರನ್ನು ಹಾಕ್ಕೋಬೇಕು. ಈಗ ನೋಡಿ, ನಾನು ಕಲಿಸ್ಕೊಂಡಿದ್ದೀನಿ. ಇದು ಇನ್ನೂ ಸ್ವಲ್ಪ ಉದ್ದುದ್ರಾಗಿದೆ, ಅಂದರೆ ನೀರು ಸಾಕಾಗ್ತಾ ಇಲ್ಲ ಇದಕ್ಕೆ. ಈಗ ನಾನೇನಂದರೆ 1 ಟೀ ಸ್ಪೂನಷ್ಟು ನೀರನ್ನು ಸುಮ್ಮನೆ ಚಿಮ್ಕಿಸ್ಕೊತಾ ಇದ್ದೀನಿ, ಹಾಗೇನೆ ತುಂಬ ಕೂಡ ಹಾಕ್ಕೋತಾ ಇಲ್ಲ. ಈ ರೀತಿ ಚಿಮ್ಕಿಸ್ಕೊಂಡು ನೀವು ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ತೆಳ್ಳಗೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಾವು ಬಜ್ಜಿಗೆಲ್ಲ ಯಾವ ರೀತಿ ಮಾಡ್ಕೋತೀವಿ ಆ ರೀತಿ ಮಾಡ್ಕೋಬಾರ್ದು. ನಾವು ಹಾಕಿರೋ ಕಡಲೆ ಹಿಟ್ಟು ಇದಕ್ಕೆ ಕೋಟ್ ಆಗಬೇಕು. ಈಗ ಇದನ್ನು 1 ಅವರ್ ಆದರೂ ಮ್ಯಾರಿನೇಟ್ ಮಾಡಿ ಇಡಬೇಕಾಗತ್ತೆ. ಈಗ 1 ಅವರ್ ಆಗಿದೆ, ಎಣ್ಣೆ ಕೂಡ ಕಾದಿದೆ. ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ನಾವು ಮಾಮೂಲಿ ಕಬಾಬೆಲ್ಲ ಹೇಗೆ ಕರ್ಕೋತೀವಿ ನೋಡಿ, ಅದೇ ರೀತಿ ಇದನ್ನು ಕೂಡ ಕರಿಬೇಕಾಗತ್ತೆ. ಈ ಚಿಕನ್ನು ಬೆಂದಿದೆ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಅದರಲ್ಲಿರೋವಂಥ ನಾವು ಚಿಕನ್ ಹಾಕಿದಾಗ ಎಣ್ಣೆಯಲ್ಲಿ ನೊರೆ ರೀತಿ ಬಂದಿರುತ್ತೆ, ಅದೆಲ್ಲ ಪೂರ್ತಿ ಕಮ್ಮಿ ಆಗುತ್ತೆ ನಿಮಗೆ. ಅಂದರೆ ಕುದಿಯೋದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ, ಆಗ ಚಿಕನ್ನು ಬೆಂದಿದೆ ಅಂತ ಅರ್ಥ. ಚಿಕನ್ನ ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಕರೆದಾಗ ನಿಮಗೆ ಒಳಗಡೆಯಿಂದ ಕೂಡ ಚಿಕನ್ನು ಚೆನ್ನಾಗಿ ಬೆಂದಿರುತ್ತೆ. ಹೈ ಫ್ಲೇಮ್ನಲ್ಲಿಟ್ಟಾಗ ಏನಾಗುತ್ತೆ ಅಂದರೆ ಮೇಲ್ಗಡೆ ಸೀದಂಗೆ ಆಗಿಬಿಟ್ಟು ಒಳಗಡೆ ಹಸಿಯಾಗಿ ಹಾಗೆ ಉಳಿದ್ಬಿಡುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಕರಿಬೇಕಾಗತ್ತೆ. ಈಗ ನೋಡಿ, ಚಿಕನ್ನು ಒಳ್ಳೆ ಕಲರ್ ಕೂಡ ಬಂದಿದೆ. ನಾನಿಲ್ಲಿ ಕಲರ್ ಕೂಡ ಏನೂ ಹಾಕಿಲ್ಲ, ಕಲರು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಅಲ್ವಾ. ಹಾಗಾಗಿ ಈಗ ಚಿಕನ್ನು ಕರ್ದಿದ್ದು ಕೂಡ ರೆಡಿಯಾಗಿದೆ. ಇನ್ನೇನು ಬಿಸಿ ಚಿಕನ್ ಪಕೋಡ ಜೊತೆ ಒಂದು ಬಿಸಿ ಕಾಫಿ ಅಥವಾ ಟೀ ಇದ್ದರೆ ಇನ್ನೇನು ಬೇಕಲ್ವಾ. ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಅಲ್ವಾ. ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನೆಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.